250 ಜೊತೆ 246 ಜೊತೆ ಕೋಣಗಳು ಇಡೀ ಸಿನಿಮಾದಲ್ಲಿ ಬಳಕೆ ಆಗಿದೆ. ಆ ಇನ್ನೊಂದು ಶೆಟ್ರ್ ಎಫರ್ಟ್ ಬಗ್ಗೆ ನಾನು ತುಂಬಾ ಜನಕ್ಕೆ ಆಲ್ರೆಡಿ ಹೇಳಕ್ ಶುರು ಮಾಡ್ಬಿಟ್ಟಿದ್ದೀನಿ. ನನ್ನ ಪುಣ್ಯಕ್ಕೆ ಪುಣ್ಯಾತ್ಮ ಬಂದ್ರು. ಇವತ್ತು ಇಂಡಸ್ಟ್ರಿ ಫೇಸ್ ಮಾಡ್ತಾ ಇರೋ ಚಾಲೆಂಜಸ್ ಇರಬಹುದು, ಅಥವಾ ಚಿತ್ರರಂಗ ಒಟ್ಟಾರೆ ಆಗಿ ಅದು ಪ್ರದರ್ಶಕರಿಂದ ಹಿಡಿದು ಬರವಣಿಗೆ ಹಂತದವರೆಗೂ ಇರುವ ಚಾಲೆಂಜಸ್ ಇದೆಯಲ್ಲ, ಅದನ್ನೆಲ್ಲ ಫೇಸ್ ಮಾಡಿ ಸಿನಿಮಾ ಮಾಡೋದೇ ದೊಡ್ಡ ವಿಷಯ. ಆ ತರದ್ರಲ್ಲಿ ಅದು ಈ ತರದ ಸಿನಿಮಾಕ್ಕೆ ಕಲಾವಿದರು ಮತ್ತು ಟೆಕ್ನಿಷಿಯನ್ಗಳ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಅದು ಶೆಟ್ರ್ ಇರ್ಬೋದು, ಮಿತ್ರಾ ಸರ್ ಇರ್ಬೋದು, ರಮೇಶ್ ಇಂದ್ರ ಸರ್ ಇರ್ಬೋದು, ಸಂಪದ ಅವ್ರು ಇರ್ಬೋದು, ಸುಷ್ಮಿತಾ ಅವ್ರು ಇರ್ಬೋದು, ನನ್ನ ಟೆಕ್ನಿಷಿಯನ್ಗಳು ಇರ್ಬೋದು, ಎಲ್ರು ಅವರ ಸಪೋರ್ಟ್, ಜಸ್ಟ್ ಒನ್ ಬಿಲೀವ್, ಈ ಮನುಷ್ಯ ಒಂದ್ ಒಳ್ಳೆ ಫಿಲ್ಮ್ ಮಾಡ್ಬೋದು, ಇವನ ಹತ್ರ ಒಂದ್ ಒಳ್ಳೆ ಕಥೆ ಇದೆ ಅನ್ನೋ ಒಂದು ನಂಬಿಕೆಯಿಂದ ಅವ್ರ ಜೊತೆಗೆ ನಿಂತಿದ್ದಾರೆ. ಫಾರ್ ಎವರ್ ಐ ವಿಲ್ ಬಿ ಗ್ರೇಟ್ಫುಲ್ ಟು ದೆಮ್. ಒಬ್ರು ಕಾರ್ತಿಕ್ ಸಾಮಗ ಅಂತ, ಈಸ್ ಅ ವಂಡರ್ಫುಲ್ ಆಕ್ಟರ್. ನೀವು ನೋಡಿರ್ತೀರ ಅವ್ರನ್ನ, ಈ ಶನಿ ಧಾರಾವಾಹಿಲಿ ನೋಡಿರ್ತೀರಾ, ಅಥವಾ ಸಿಕ್ಕಾಪಟ್ಟೆ ಟಿವಿ ಭಯಂಕರ ಫೇಮಸ್ ಇದ್ದಾರೆ ಅವರು. ಹಿ ಹ್ಯಾಸ್ ಅ ವಂಡರ್ಫುಲ್ ವಾಯ್ಸ್. ಜೊತೆಗೆ ನಮ್ಮ ಉಡುಪಿ ಮಂಗಳೂರು ಕರಾವಳಿಯ ಟೆಕ್ಸ್ಚರು ಅವ್ರ ವಾಯ್ಸ್ ಅಲ್ಲಿ ಇದೆ ಅಂತ ಅನಿಸ್ತು. ಹಾಗಾಗಿ ಅವ್ರ ಧ್ವನಿ ಸೂಕ್ತ ಅಂತ ಅವರು ಡಬ್ ಮಾಡಿದ್ದಾರೆ. ಸರ್ ಹಾಗೇನೆ ಸರ್, ಹೇಳಿ ಟೀಮ್ ಬಗ್ಗೆ ಹೇಳ್ತಾ ಇದ್ರಿ, ಜೊತೆ ಎಲ್ಲ ಟೀಮ್ ಕೂತಿದ್ದಾರೆ, ಅವ್ರ ಪಾತ್ರಗಳೇನು, ಅವರ ಪಾತ್ರಕ್ಕೆ ಅವರೇ ಕೂಡ ಡಬ್ಬಿಂಗ್ ಮಾಡಿದ್ರ, ಮತ್ತೆ ಅವ್ರ ಜೊತೆ ಮಾತಾಡಿಸ್ಬೇಕು. ಸಂಪದ ಅವ್ರು ಮಾಡಿಲ್ಲ, ಯಾಕಂದ್ರೆ ಅವ್ರು ಫಸ್ಟ್ ಮಾಡಿದ್ರು, ಡಬ್ ಮಾಡಿದ್ರು. ಅವರ ವಾಯ್ಸ್ ಅಲ್ಲಿ ಮಂಗಳೂರಿನ ಅಥವಾ ಕರಾವಳಿಯ ಟೆಕ್ಸ್ಚರ್ ಮಿಸ್ಸಿಂಗ್ ಅಂತ ಫೀಲ್ ಆಯ್ತು. ಇಟ್ ಇಸ್ ಅ ಕ್ರಿಯೇಟಿವ್ ಲಿಬರ್ಟಿ ದಟ್ ಹ್ಯಾವ್ ಟೇಕನ್ ಆಸ್ ಅ ಮೇಕರ್. ಹಾಗಾಗಿ ಮಿತ್ರ ಸರ್ ಮಂಗಳೂರು ಅವರೇ, ಅಲ್ಲಿ ಬೆಳೆದವರು, ಅವ್ರ ವಾಯ್ಸ್ ಸೂಟ್ ಆಗ್ತಾ ಇತ್ತು. ಶ್ರೀಧರ್ ಸರ್ಗೆ ಮತ್ತೆ 3 ದಿನ ರೀಡಪ್ ಮಾಡಿಸಿದ್ವಿ. ಸೊ ಈ ತರದ್ದು, ಅಂದ್ರೆ ಈ ಪಾಲಿಶಿಂಗ್ ಪ್ರಾಸೆಸ್ ಅಂತ ಏನ್ ಕರೀತಾರೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ, ಜಸ್ಟ್ ಇಂಟೆನ್ಷನ್ ಆಫ್ ಮೇಕಿಂಗ್ ಅ ಫಿಲ್ಮ್ ಈವನ್ ಮೋರ್ ಬೆಟರ್. ಈ ಫಿಲ್ಮ್ ನ, ಈ ಕಥೆನ ಇನ್ನೂ ಚೆನ್ನಾಗಿ ಮಾಡಬಹುದು, ಇನ್ನೂ ಎಫೆಕ್ಟಿವ್ ಆಗಿ ಮಾಡಬಹುದು ಅನ್ನುವ ಒಂದು ಎಫರ್ಟ್ ಎಲ್ಲಾ ಕಡೆಯಿಂದನೂ ಬಂದಿದೆ. ಹಾಗಾಗಿ ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ. ಸುಷ್ಮಿತಾ ಅವರು ಆಮೇಲೆ ಬಂದ್ರು, ಕೊನೆಯ ಸ್ಕೆಡ್ಯೂಲ್ ಜಾಯ್ನ್ ಆದ್ರು. ಶಿ ಆಲ್ಸೋ ಪ್ಲೇಡ್ ಅ ವಂಡರ್ಫುಲ್ ರೋಲ್. ಅಥೆಂಟಿಕ್ ಕರಾವಳಿಯ ಹುಡುಗಿಯಾಗಿ ಕಾಣಿಸ್ಕೋತಾರ ಅವರು. ತುಂಬಾ ಚೆನ್ನಾಗಿದೆ ಆ ರೋಲು. ಸಿನಿಮಾ ರಿಲೀಸ್ ಆದ್ಮೇಲೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಸೂಕ್ತ ಅಂತ ಅನ್ಸುತ್ತೆ.